ಇವತ್ತು ದೀಪಾವಳಿ ಇರೋದ್ರಿಂದ ಅಷ್ಟೇನು ಸ್ಪೆಷಲ್ ಏನು ಮಾಡಿಲ್ಲ. ಜಸ್ಟ್ ಪಟಾಕಿ ಹೊಡಿತಿದ್ವಿ, ಸುಸ್ರು ಬತ್ತಿ ಥರ ಚಿಕ್ಕ ಚಿಕ್ಕದಷ್ಟೇ ಹೊಡಿಯೋದು ನಾನು, ದೊಡ್ಡ ದೊಡ್ಡದೆಲ್ಲ ಹೊಡೆಯಲ್ಲ. ಹಾಗೆ ಸಿಂಪಲ್ಲು, ಅಷ್ಟೇನಿಲ್ಲ. ಮನೆ ಮುಂದೆ ದೀಪಗಳಿಟ್ಟು ಇಡ್ತಾ ಇದ್ವಿ. ಆದರೂ ಗಾಳಿಗೆ ಕೆಟ್ಟೋಗ್ತಿತ್ತು ಒಂದೊಂದೇ. ನಾನು ನನ್ನ ತಂಗಿ ಹಚ್ಚಿ 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 ಸಾಕಾಗೋಯ್ತು. ಆದರೂ ಒಂದೊಂದು ಹಚ್ಚುತ್ತಾ ಇದ್ವಿ. ಹೊರ್ಗಡೆನೂ ಹಾಗೆ ಪಟಾಕಿ ಹೊಡಿತಿದ್ರು, ಟೆರೆಸ್ ಮೇಲೆ ಹೋಗಿ ಹಾಗೆ ಪಟಾಕಿ ಯಾರ್ಯಾರು ಹೊಡಿತಿದ್ರು ಅಂತ ಸುಮ್ಮನೆ ಟೈಮ್ ಪಾಸಾಗಿ ನೋಡ್ತಾ ಇದ್ವಿ. ಚೆನ್ನಾಗಿತ್ತು. ಹಾಗೆ ಮನೇಲಿ ಏನಾದರೂ ಸ್ಪೆಷಲ್ ಮಾಡಬೇಕು, ಸ್ವೀಟ್ ಏನಾದರೂ ಅಂದ್ಬಿಟ್ಟು ಜಾಮೂನ್ ಮಾಡೋಣ ಅಂದ್ಕೊಂಡ್ವಿ. ಅಮ್ಮ ಅದಕ್ಕೆ ಜಾಮೂನ್ ಮಾಡ್ತಿದ್ರು. ರೆಡಿಮೇಡ್ ಜಾಮೂನ್ ಪೌಡರ್, ಅದಕ್ಕೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಅದು ಹಿಟ್ಟು ನೀಟಾಗಿ ಕಲಸಿ ಉಂಡೆ ಮಾಡ್ಕೊಬೇಕು. ಇನ್ನೊಂದು ಪಾತ್ರೆಯಲ್ಲಿ ಸಕ್ಕರೆ ಮತ್ತು ನೀರನ್ನ ಕುದಿಯೋಕೆ ಇಟ್ಕೊಂಡೆ. ಅದನ್ನೆಷ್ಟು ಏಲಕ್ಕಿನ ಸ್ವಲ್ಪ ಹಾಕಿದೆ. ಮತ್ತು ಲೈಟಾಗಿ ಕುದಿಸ್ಕೊತಾ ಇದ್ವಿ. ನೆಕ್ಸ್ಟು ಆಮೇಲೆ ಅದು ಹಿಟ್ಟು ಕಲಿಸ್ಕೊಂಡಿದ್ವಲ್ಲ, ಅದು ಒಂದೊಂದೇ ಎಣ್ಣೆ ಬಾಣಲೆಗೆ ಬಿಡಬೇಕು. ಒಂದೊಂದೇ ಬಿಟ್ಟು ಅದು ಕಾದಾದ್ಮೇಲೆ ಎತ್ತಬೇಕು. ಅದು ಕಾಯ್ತಾ ಇದೆ ಅಂತ ವೆಯ್ಟ್ ಮಾಡ್ತಿದ್ವಿ. ನೆಕ್ಸ್ಟ್ ಅದಾದಮೇಲೆ ಈ ಥರ ಆಗಿದೆ. ಆವಾಗಲೇ ಸಕ್ಕರೆ ಪಾಕ ಮಾಡಿದ್ವಲ್ಲ, ಅದಕ್ಕೆ ಆ ಉಂಡೆಗಳನ್ನ ಬಿಟ್ಕೊಂಡಿದ್ವಿ. ಈ ಥರ ಲಾಸ್ಟಲ್ಲಿ ಈ ಥರ ರೆಡಿ ಆಯಿತು. ಜಾಮೂನ್ ತಿಂದ್ಬಿಟ್ಟು ಹಾಗೆ ನನ್ನ ತಮ್ಮ ನೈಟು ಟೆರೆಸ್ ಮೇಲೆ ಇದು ದೀಪ, ಅದು ಏನಂತಾರ ನಂಗೆ ಗೊತ್ತಿಲ್ಲ, ಬಿಟ್ಟಿದ್ದ ನೋಡೋಕ್ಕಂತ ಸುಮ್ಮನೆ ಹಂಗೆ ಟೆರೆಸ್ ಮೇಲೆ ಬಂದಿದ್ವಿ. ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಈ ವ್ಲಾಗ್ ಇಷ್ಟ ಆಗಿದ್ದರೆ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಮಾಡ್ತಾಯಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಹಾಗೆ ನೋಡ್ಕೊಂಡು ಸುಮ್ಮನೆ ಟೆರೆಸ್ ಮೇಲೆ ನಿಂತಿದ್ವಿ.